ಓಂ ಶಾಂತಿ ಎಲ್ಲರಿಗೂ ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸದ ಎಲ್ಲರಿಗೂ ಶುಭಾಶಯಗಳು. ಇವತ್ತಿನ ರೆಸಿಪಿ ಅದ್ರಿ ಬೆಲ್ಲಿನಿಂದ ಚಹಾ ಮಾಡೋದ್ರಿ. ಬೆಲ್ಲಿನ ಚಹಾ ರೀ ನೋಡ್ಕೊಂಬರೋಣ. ಬೆಲ್ಲಿನ ಚಹಾ ಹ್ಯಾಂಗೆ ಮಾಡೋದ್ರಿ ಮತ್ತು ಭಾಳ ಸಿಂಪಲ್ ಅದ್ರಿ. ಅದ್ರಾಗ ಏನದು ಇರ್ತದೆ ರೀ, ಎಲ್ಲ ಥರ ಮಸಾಲೆ ಹಾಕೋದ್ರಿಂದ ಭಾಳ ಟೇಸ್ಟಿನೋದ್ರಿ ಮತ್ತು ಶರೀರಕ್ಕೆ ಭಾಳ ಚಲೋನೋ ಅದ್ರಿ. ಈಗ ಏನು ಮಾಡೋಣ, ಕಿಚನ್ದಾಗ ಹೋಗ್ತಾ ಮೊದಲು ಏನು ಮಾಡ್ರಿ, 4 ಸಂಕಲ್ಪ ಮಾಡೋಣ್ರಿ. ಯಾವಾಗಲೂ ಶುದ್ಧ ಸಂಕಲ್ಪ ಮಾಡೋಣ್ರಿ. ಯಾಕಂದ್ರೆ ನಾವು ಪರಮಾತ್ಮನ ಮಕ್ಕಳಿದ್ದೇವೆ ರೀ. ಯಾವಾಗಲೂ ಏನು ಮಾಡ್ತೇವೆ ರೀ, ಎಂಥದೇ ಕಷ್ಟ ಬಂದಾಗ ಯಾರಿಗೆ ನೆನಪು ಮಾಡ್ತೇವೆ ರೀ, ಪರಮಾತ್ಮಗೆ ನೆನಪು ಮಾಡ್ತೇವೆ ರೀ. ಅದಕ್ಕೆಲ್ಲ ನಾವು ಏನಿದ್ದೇವೆ ಎಲ್ಲರೂ ಪರಮಾತ್ಮನ ಮಕ್ಕಳಿದ್ದೇವೆ ರೀ. 2ನೇ ಸಂಕಲ್ಪ ಏನಂದ್ರೆ, ನಮ್ಮ ಮನೆ ಪರಿವಾರ ಎಲ್ಲ ಹೆಂಗಂದ್ರೆ ಶಾಂತ ಅದ ರೀ. 3ನೇ ಸಂಕಲ್ಪ ಏನಂದ್ರೆ, ನಮ್ಮ ಮನೆ ಪರಿವಾರ ಎಲ್ಲ ಸುಖಿ ಅದ ರೀ. ಶರೀರದಿಂದ ಸುಖಿ ಅದ ರೀ, ಮನಸ್ಸಿನಿಂದ ಸುಖಿ ಅದ ರೀ, ಮತ್ತು ಸಂಪತ್ತಿನಿಂದ ಹೆಂಗಂದ್ರೆ ಸುಖಿ ಅದ ರೀ. ಭಲೆ ಶರೀರದಿಂದ ಸುಖಿ ಇರೋಕ್ಕಿಂತ ಏನು ಮಾಡ್ಬೇಕು ರೀ, ಮನಸ್ಸಿನಿಂದ ಸುಖಿ ಇರ್ಬೇಕು ರೀ. 4ನೇ ಸಂಕಲ್ಪದ ಮನೇನೇ ಹೆಂಗದ್ರಿ, ಸ್ವರ್ಗ ಅದ ರೀ. ಯಾವಾಗಲೂ ಶುದ್ಧ ಸಂಕಲ್ಪ ಮಾಡ್ಕೊಂಡು ಅಡುಗೆ ಮನ್ಯಾಗ ಕಿಚನ್ದಾಗ ನಾವು ಅಡುಗೆ ಮಾಡ್ಬೇಕು ರೀ. ನೀವು ಒತ್ತಿರ್ಬೇಕು ರೀ. ಹ್ಯಾಂಗೆ ಸುಖಿ ಇರ್ತದೆ ಮನಸ್ಸಿನಿಂದ ಸುಖಿ ಇರ್ಬೇಕಾದ್ರೆ, ಶಾಂತಿ ಇರ್ಬೇಕಾದ್ರೆ ಏನು ಮಾಡಿರಿ, ಒಂದು ಬ್ರಹ್ಮಕುಮಾರಿ ಸಂಸ್ಥೆಯಾಗ ಭೇಟಿ ಕೊಟ್ಟು ನೋಡಿರಿ. ಈ ಥರ ಏನೋ ಹೋಗ್ರಿ, ಗಟ್ಟಿಯಾಗಿ ಬೆಲ್ಲಿನ ಚಹಾ ಮಾಡಿರ್ತೀವ್ರು ಮಾಡಿ ನಿಮ್ಗೆ ತೋರಿಸ್ತಿದ್ದೇವೆ ರೀ. ನೋಡಿ ಎಷ್ಟು ಮಸ್ತ್ ಆಗ್ತದೆ. ಈ ಥರ ಏನು ಮಾಡ್ಬೇಕು ರೀ, ನೀವು ರೆಸಿಪಿ ನೋಡ್ಕೊಂಬರೋಣ. ರೆಸಿಪಿ ಹೆಂಗೆ ಅದ ನೋಡ್ರಿ. ಬ್ರಹ್ಮಕುಮಾರಿ ಸಂಸ್ಥೆ ಎಲ್ಲದ ನೀವು ಕೇಳ್ಬೋದು ರೀ. ಗೂಗಲ್ದಾಗ ಸರ್ಚ್ ಮಾಡಿರಿ, ಶೇರ್ಗೋಟರಿ ಸಂಸ್ಥೆ ಇದ್ದೇ ಅದ್ರಿ. ಮತ್ತು ಹಳ್ಳಿಗೊಟ್ಟನು ಏನಂದ್ರೆ ಇದು ಸಂಸ್ಥೆ ಅದ್ರಿ. ಒಮ್ಮೆ ಭೇಟಿ ಕೊಟ್ಟು ನೋಡಿರಿ ಸಂಸ್ಥಾಕ. ನಿಮ್ಮ ಮನ್ಯಾಗ ಸುಖ ಶಾಂತಿ ಸಂಪತ್ತಿದಿಂದ ಏನಾದ್ರು ನಿರೋಗಿ ಆಗ್ತೀರಿ. ಶರೀರದಿಂದ ನಿರೋಗಿ ಮತ್ತು ಮನಸ್ಸಿನಿಂದ ನಿರೋಗಿ ಆಗ್ತೀರಿ. ಒಮ್ಮೆ ಭೇಟಿ ಕೊಟ್ಟು ನೋಡಿರಿ, ನಿಮ್ಗೆ 100% ಹೇಳ್ತೀನಿ ರೀ, ನಿಮ್ಗೆ ಸುಖ ಶಾಂತಿ ಸಿಗ್ತದೆ ರೀ. ನೋಡ್ಕೊಂಬರೋಣ ಬೆಲ್ಲಿನ ಚಹಾ ಹೆಂಗೆ ಮಾಡೋದ್ರಿ. ನೋಡ್ಕೊಂಬರೋಣ ಈಗ ಹೆಂಗೆ ಮಾಡ್ತೇವೆ ಬೆಲ್ಲದ ಚಹಾ ಅನ್ನೋದು. ಈಗೇನು ಮಾಡ್ತೀನಿ ರೀ, ಗ್ಯಾಸ್ ಮೇಲೆ ಬೊಗೋಣ ಇಟ್ಕೊಂಡಿನಿ ರೀ. 2 ವಾಟಿ ಏನು ಮಾಡ್ತೀನಿ ರೀ, ನೀರು ಹಾಕೋತೀನಿ ರೀ. ನೀರು ಏನು ಆಗ್ಬೇಕು ರೀ, ಗರಮ್ ಆಗ್ಬೇಕು ರೀ. ಗ್ಯಾಸ್ ಆನ್ ಮಾಡ್ಕೊಂಡೀನಿ ರೀ. ಯಾವಾಗಲೂ ದುನಿಯಾದೆಲ್ಲ ಏನು ಮಾಡ್ತಾರೆ, ಎಲ್ಲ ಒಮ್ಮೆಲೆ ಹಾಕ್ತಾರೆ. ನೀರು ಒಮ್ಮೆಲೆ ಹಾಕ್ತಾರೆ, ಸಕ್ರೆ ಚಾಪುಡಿನೂ ಒಮ್ಮೆಲೆ ಹಾಕ್ತಾರೆ. ಆದ್ರೆ ನಾವು ಏನು ಮಾಡ್ಬೇಕು ರೀ, ಮೊದಲು ನೀರು ಗರಮ್ ಮಾಡ್ಕೋಬೇಕು ರೀ. ನೋಡ್ರಿ, ನಾ ಇದ್ರಾಗ ನೀರು ಈ ಥರ ಏನು ಮಾಡ್ಬೇಕು ರೀ, ಕುದಿಬೇಕು ರೀ. ಇದಕ್ಕೆ ಏನು ಮಾಡ್ತಾರೆ, ಚಾಪುಡಿ ಹಾಕೋತೇನೆ ರೀ. 1 ಚಮಚ ಹಾಕೊಂಡ್ರಿ ರೀ. ಇನ್ನೊಂದು ಅರ್ಧ ಚಮಚ ಆಗಷ್ಟು ಏನು ಮಾಡ್ತಾರೆ, ಚಾಪುಡಿ ಹಾಕೋತೇನೆ ರೀ. ಈಗ ಏನು ಮಾಡ್ತೇನೆ ರೀ, ಪುದೀನ ತಪ್ಪಲು ಹಾಕೋತೇನೆ ರೀ. ಒಂದು 5-6 ಇಲ್ಲಿ ಏನು ಮಾಡ್ತೀನಿ ರೀ, ಪುದೀನ ಹಾಕೋತೇನೆ ರೀ. ನಾ 5-6 ತಪ್ಪಲೇನು ಹಾಕ್ಕೊಂಡೇನಿ ರೀ, ಪುದೀನ ಹಾಕ್ಕೊಂಡೇನಿ ರೀ. ಪುದೀನ ಹಾಕೊಳ್ಳೋದು ಭಾಳ ಟೇಸ್ಟಿ ಬರ್ತದೆ ಮತ್ತು ಶರೀರಕ್ಕೆ ಭಾಳ ಚಲೋ ರೀ ಪುದೀನ ರೀ. ಮತ್ತು ಅದ್ರ ಜೋಡಿ ಏನು ಹಾಕೋತೇನೆ ರೀ, ಒಂದು 5-6 ತಪ್ಪಲ ತುಳಸಿ ಎಲೆ ಹಾಕೋತೇನೆ ರೀ. ನಾ ಇಲ್ಲಿ ಆ್ಯಡ್ ಮಾಡೀನಿ ರೀ, 2 ಲವಂಗ ತೊಗೊಂಡೀನಿ ರೀ, ಮತ್ತು ಶುಂಠಿ ತೊಗೊಂಡೀನಿ ರೀ. ನಿಮ್ಮಂತಕ್ಕೆ ಅದ್ರಕ ಇದ್ರೂ ತೊಗೋಬೋದು ರೀ. ಅದ್ರಕಂದ್ರೆ ಚಲೋ ರೀ. ಅದ್ರಕ್ಕಿತ್ತಂದ್ರೆ ನಾ ಏನು ಮಾಡೀನಿ ರೀ, ಶುಂಠಿ ತೊಗೊಂಡೀನಿ ರೀ, ಒಣ ಶುಂಠಿ ಮತ್ತು ಏಲಕ್ಕಿ ತೊಗೊಂಡೀನಿ ರೀ. ಇವೆಲ್ಲ ಏನು ಮಾಡ್ತೀನಿ ರೀ, ಕುಟ್ಕೋತೀನಿ ರೀ. ನೋಡಿ, ಎಲ್ಲ ಏನು ಮಾಡೀನಿ ರೀ, ಈಗ ಪೇಸ್ಟ್ ಮಾಡೀನಿ ರೀ. ಇದು ಹಾಕೋತೀನಿ ರೀ. ಈಗೇನು ಮಾಡೋದು ರೀ, ಒಂದು 2-3 ಮಿನಿಟ್ ಇದು ಕುದಿಯಾಕೆ ಬಿಡ್ಬೇಕು ರೀ ಚೆಂದಾಗಿ. ಈಗ ಏನು ಮಾಡೋದು, ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿಟ್ಟು ಕುದಿಸೋಣ್ರಿ. ಅದಕ್ಕೆ ನೋಡಿ ಈ ಥರ ಏನು ಮಾಡ್ಬೇಕು ರೀ, ಕುದಿಬೇಕು ರೀ. ನೋಡಿರಿ, ಇದಕ್ಕೆ ಒಂದು ಅರ್ಧ ವಾಟಿ ಅಟ್ಟು ಬೆಲ್ಲ ಹಾಕೊಳ್ತೇನೆ ರೀ. ಈಗ ಏನು ಮಾಡೋಣ್ರಿ, ಇದು ಕುದಿಸ್ಕೊಳ್ಳೋಣ್ರಿ. 2 ವಾಟಿ ನೀರು ಏನಾಗ್ಬೇಕು ರೀ, 1 ವಾಟಿ ಆಗಷ್ಟು ಏನು ಮಾಡ್ಬೇಕು ರೀ, 1.5 ವಾಟಿ ಆಗಷ್ಟು ಏನು ಮಾಡ್ಬೇಕು ರೀ, ಕಮ್ಮಿ ಏನು ಮಾಡ್ಬೇಕು ರೀ, ಕುದಿಸ್ಕೋಬೇಕು ರೀ ಅಷ್ಟೊತ್ತಕ್ಕೆ. ನೋಡಿರಿ, ಈ ಥರ ಏನು ಮಾಡ್ಬೇಕು ರೀ, ಬೆಲ್ಲ ಹಾಕ್ಕೊಂಡು ಎಲ್ಲ ಮಸಾಲೆ ಹಾಕ್ಕೊಂಡು ಈ ಥರ ಕುದಿಸ್ಕೋಬೇಕು ರೀ. ಇದು ಶರೀರಕ್ಕೆ ಭಾಳ ಚಲೋ ರೀ. ಬರೀ ಎಲ್ಲರೂ ಸಕ್ರೆ ಚಹಾ ಕುಡಿತಾರೆ, ಆದರೆ ಈ ಬೆಲ್ಲಿನ ಚಹಾ ಟೇಸ್ಟ್ ನೋಡಿರಿ ಹೆಂಗೆ ಆಗ್ತದೆ ಅನ್ನೋದು. ಮತ್ತು ಇದು ಹೆಂಗೆ ಇರ್ಬೇಕು, ಗಟ್ಟಿ ಹಸಿ ಹಾಲು ಇರ್ಬೇಕು ರೀ. ಇದಕ್ಕೆ ಭಾಳ ಟೇಸ್ಟಿ ಇರ್ತದೆ ರೀ. ಮತ್ತು ಭಾಳ ಸಿಂಪಲ್ ಅದ ರೀ ಇದು. ಶರೀರಕ್ಕೂ ಭಾಳ ಚಲೋ ರೀ. ಶುಗರ್ ಇದ್ದವ್ರು ಏನು ಮಾಡ್ಬೇಕು ರೀ, ಭಾಳ ಕಮ್ಮಿ ಬೆಲ್ಲ ಹಾಕ್ಕೊಂಡು ಈ ಥರ ಎಲ್ಲ ಮಸಾಲೆ ಹಾಕ್ಕೊಂಡು ಮಾಡೋದ್ರಿಂದ ಶರೀರಕ್ಕೆ ಭಾಳ ಚಲೋ ರೀ. ಅದು ಮಳೆಗಾಲ ದಿನಕ್ಕೆ, ಥಂಡಿ ದಿನಕ್ಕೆ ಭಾಳ ಏನಾಗ್ತದೆ, ಶರೀರಕ್ಕೆ ಗರಮ್ ಕೊಡ್ತದೆ ರೀ ಚಹಾ ರೀ. ಈಗೇನು ಮಾಡಿ, ಈ ಥರ ಕುದಿಸ್ಕೊಂಡು ಈಗೇನು ಮಾಡ್ತೀನಿ ರೀ, ಇದಕ್ಕೆ 1 ವಾಟಿ ಹಾಲು ಹಾಕ್ಕೊಳ್ಳೋಣ ರೀ. ನೋಡಿರಿ, 1 ವಾಟಿ ಏನು ಮಾಡ್ತೀನಿ, ಇದಕ್ಕೆ ಹಾಲು ಹಾಕೋತೀನಿ ರೀ. ಈಗೇನು ಮಾಡೋಣ ರೀ, ಇದಕ್ಕೆ ಕುದಿಸ್ಕೊಳ್ಳೋಣ ರೀ. ಮಸ್ತ್ ಆಗ್ತದೆ ರೀ. ಮತ್ತು ಭಾಳ ಮಂದಿ ಹೇಳ್ತಿರ್ತಾರೆ, ಬೆಲ್ಲ ಹಾಕೋಣ, ಬೆಲ್ಲದಿಂದ ಹಾಲು ಚಹಾ ಕೆಡ್ತವೆ. ಏನೂ ಆಗಲ್ಲ ರೀ. ಚಹಾ ಎಷ್ಟು ಚಂದ ಏನು ಮಾಡ್ತೇವೆ, ಕುದೀತದೆ ನೋಡಿರಿ ಸದ್ದ. ನೋಡಿ ಎಷ್ಟು ಮಸ್ತಾಗಿ ಕುದೀತದೆ. ಈ ಥರ ಏನು ಮಾಡೋದು ರೀ, ಕುದಿಸ್ಕೊಳ್ಳೋದು ರೀ. ಚಹಾ ಎಲ್ಲಿ ಕೆಡಲ್ಲ, ಏನೂ ಮಾಡಲ್ಲ ರೀ. ಈ ಥರಕ್ಕೆ ಕುದಿಸ್ಕೊಳ್ಳೋದ್ರಿಂದ ಮಸ್ತ್ ಆಗ್ತದೆ. ಮತ್ತು ಚಹಾ ಎಷ್ಟು ಗಡತ್ ಆಗ್ತದೆ ರೀ, ಗಟ್ಟಿ ಆಗ್ತದೆ ರೀ. ಈಗ ಏನು ಈ ಥರ ಕುದಿಸ್ಕೊಂಡ ಬಳಕೆ ಏನು ಮಾಡೋಣ, ಇದು ಏನು ಮಾಡೋಣ ರೀ, ಈಗ ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ ರೀ. ಈಗೇನು ಮಾಡೋಣ ರೀ, ಚಹಾ ಕಪ್ದಾಗ ಹಾಕೊಳ್ಳೋಣ ರೀ. ನೋಡಿ ಎಷ್ಟು ಗಟ್ಟಿಯಾಗಿರ್ತದೆ ಮತ್ತು ಎಷ್ಟು ಮಸ್ತ್ ಆಗಿದೆ ಮತ್ತು ಭಾಳ ಸಿಂಪಲ್ ಅದ ರೀ. ಇದು ಶರೀರಕ್ಕೆ ಭಾಳ ಚಲೋ ರೀ ಚಹಾ. ಬೆಲ್ಲದಿಂದ ಮಾಡೋ ಚಹಾ ರೀ, ಶರೀರಕ್ಕೆ ಭಾಳ ಚಲೋ ರೀ.
ನೋಡಿರಿ ಎಷ್ಟು ಗಟ್ಟಿಯಾಗ್ಯದ ರೀ. ಈ ಥರ ಏನು ಮಾಡಿರಿ ನಿಮ್ಗೆ ಚಹಾ ಮಾಡಿ ನೋಡಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಮ್ಮ ವಿಡಿಯೋ ಇಷ್ಟ ಆಗ್ಯದ ತಿಳ್ಕೊತೀನಿ ರೀ. ವಿಡಿಯೋ ಇಷ್ಟ ಆದರೆ ಮೇಡಮ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಅದ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗುನ್ರಿ. ಅಲ್ಲಿವರೆಗೆ ಏನು ಮಾಡಿರಿ ನೀವು ಖುಷಿಯಾಗಿರಿ ಮತ್ತು ಮತ್ತೊಬ್ರಿಗೆ ಏನು ಮಾಡಿರಿ ಖುಷಿ ಕೊಡ್ಕೋತೀರಿ. ಇದೇ ಏನಾದರೂ ಒಂದು ದೊಡ್ಡ ಸಂಪತ್ತಿ ಇದೆ. ಬಾಯ್, ಟೇಕ್ ಕೇರ್, ಓಂ ಶಾಂತಿ ಎಲ್ಲರಿಗೂ.